ಪಾಪಕೂಪದಿಮ್ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಪಾಪಕೂಪದಿಮ್ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಇಂದ್ರಿಯ ಸುಖದಿಂದ ತೀಂದ್ರಿಯದೆಡೆ ಒಯ್ಯುವುದೆಮ್ಮನು ದರ್ಶನವು. ಒಯ್ಯುವುದೆಮ್ಮನು ದರ್ಶನವು. ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ. ಪ್ರಿಯ ವೀಕ್ಷಕರೇ, ಪ್ರತಿ ಭಾನುವಾರ ಬೆಳಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದಿನ ಕವಿ ಹೃದಯ ಕಾರ್ಯಕ್ರಮದಲ್ಲಿ ಮಾತೃಶ್ರೀ ಹೇಮಾವತಿ ಹೆಗ್ಗಡೆಯವರ ರಚನೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಇದನ್ನು ಹಾಡಿದವರು ಬೆಂಗಳೂರಿನ ಶ್ರೀ ಶಂಕರ್ ಶಾನುಭೋಗ್. ಸಿದ್ಧರ ನೋಡಿದಿರಾ ಸಿದ್ಧರ ನೋಡಿದಿರಾ ಜಿನ ಸಿದ್ಧರ ನೋಡಿದಿರಾ ಸಿದ್ಧರ ನೋಡಿದಿರಾ ಚಿನ್ನ ಸಿದ್ಧರ ನೋಡಿದಿರಾ ಸಿದ್ಧರ ನೋಡಿದಿರಾ ಚಿನ್ನ ಸಿದ್ಧರ ನೋಡಿದಿರಾ ನಿತ್ಯ ನಿರಂಜನ ಮೃತ್ಯು ವಿಭಂಜನ ನಿತ್ಯ ನಿರಂಜನ ಮೃತ್ಯು ವಿಭಂಜನ ನಿರ್ಮಲ ನಿಜ ಗುಣರ ಸಿದ್ಧರ ನೋಡಿದಿರಾ ಚಿನ್ನ ಸಿದ್ಧರ ನೋಡಿದಿರಾ ಸಿದ್ಧರ ನೋಡಿದಿರಾ ಚಿನ್ನ ಸಿದ್ಧರ ನೋಡಿದಿರಾ ಓಂ ಜಿನಮೋ ಓಂ ಜಿನ ಜಿನಮೋ 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 ಸಿದ್ಧರ ನೋಡಿದಿರಾ ಜಿನ ಸಿದ್ಧರ ನೋಡಿದಿರಾ ಸಿದ್ಧರ ನೋಡಿದಿರಾ ಜಿನ ಸಿದ್ಧರ ನೋಡಿದಿರಾ ಮೂರು ರತ್ನಗಳ ಧರಿಸುವರಾಗಿ ಆತ್ಮನ ಗುಣಗಳ ಅರಿತವರಾಗಿ ಮೂರು ರತ್ನಗಳ ಧರಿಸುವರಾಗಿ ಆತ್ಮನ ಗುಣಗಳ ಅರಿತವರಾಗಿ ತ್ರೈಲೋಕ್ಯದೊಡೆಯನ ಭಜಿಸುವರಾಗಿ ತ್ರೈಲೋಕ್ಯದೊಡೆಯನ ಭಜಿಸುವರಾಗಿ ಭೂಯೊಳಗುತ್ತಮ ಶ್ರಾವಕರಾಗಿ ಸಿದ್ಧರ ನೋಡಿದಿರಾ ಚಿನ್ನ ಸಿದ್ಧರ ನೋಡಿದಿರಾ ಸಿದ್ಧರ ನೋಡಿದಿರಾ ಚಿನ್ನ ಸಿದ್ಧರ ನೋಡಿದಿರಾ ಸಿದ್ಧರ ನೋಡಿದಿರಾ ಜಿನ ಸಿದ್ಧರ ನೋಡಿದಿರಾ ಸಿದ್ಧರ ನೋಡಿದಿರಾ ಜಿನ ಸಿದ್ಧರ ನೋಡಿದಿರಾ ಪತ್ರದಾನವ ಮಾಡುವರಾಗಿ ಸತ್ಪಾತ್ರರಿಗ ಭಯವ ನೀಡುವರಾಗಿ ಪತ್ರದಾನವ ಮಾಡುವರಾಗಿ ಸತ್ಪಾತ್ರರಿಗ ಭಯವ ನೀಡುವರಾಗಿ ನಿತ್ಯ ಸ್ವಾಧ್ಯಾಯವ ಮಾಡುವರಾಗಿ ನಿತ್ಯ ಸ್ವಾಧ್ಯಾಯವ ಮಾಡುವರಾಗಿ
ನೆನೆವವರಾಗಿ ಸಿದ್ಧರ ನೋಡಿದಿರ ಚಿನ್ನ ಸಿದ್ಧರ ನೋಡಿದಿರ ಸಿದ್ಧರ ನೋಡಿದಿರ ಚಿನ್ನ ಸಿದ್ಧರ ನೋಡಿದಿರ ಸಿದ್ಧರ ನೋಡಿದಿರಾ ಸಿದ್ಧರ ನೋಡಿದಿರಾ ಜಿನ ಸಿದ್ಧರ ನೋಡಿದಿರಾ ಸಪ್ತ ತತ್ವಗಳ ಅರಿತವರಾಗಿ ಸಪ್ತ ವ್ಯಸನಗಳ ತೊರೆದವರಾಗಿ ಸಪ್ತ ತತ್ವಗಳ ಅರಿತವರಾಗಿ ಸಪ್ತ ವ್ಯಸನಗಳ ತೊರೆದವರಾಗಿ ಅಷ್ಟಮದಂಗಳ ಬಿಟ್ಟವರಾಗಿ ಅಷ್ಟಮದಂಗಳ ಬಿಟ್ಟವರಾಗಿ ಶ್ರೇಷ್ಠ ವಿಚಾರಗಳ ಮಾಡುವರಾಗಿ ಸಿದ್ಧರ ನೋಡಿದಿರ ಚಿನ್ನ ಸಿದ್ಧರ ನೋಡಿದಿರ ಸಿದ್ಧರ ನೋಡಿದಿರ ಚಿನ್ನ ಸಿದ್ಧರ ನೋಡಿದಿರ ನಿತ್ಯ ನಿರಂಜನ ಮೃತ್ಯು ವಿಭಂಜನ ನಿತ್ಯ ನಿರಂಜನ ಮೃತ್ಯು ವಿಭಂಜನ ನಿರ್ಮಲ ನಿಜ ಗುಣರ ಸಿದ್ಧರ ನೋಡಿದಿರ ಚಿನ್ನ ಸಿದ್ಧರ ನೋಡಿದಿರ ಸಿದ್ಧರ ನೋಡಿದಿರ ಚಿನ್ನ ಸಿದ್ಧರ ನೋಡಿದಿರ ಓಂ ಜಿನ ಓಂ ಜಿನ ಜಿನ 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 ಚತುರಮತಿ ಶ್ರೇಣಿಕಾ ಎಂಬ ನಾಟಕವನ್ನು ಹಲವು ಕಂತುಗಳಲ್ಲಿ ಪ್ರಸಾರ ಮಾಡಲಿದ್ದೇವೆ. ವೀಕ್ಷಿಸಿ ಆನಂದಿಸಿ. ನಾನು ಕೊಂಚ ವಿಶ್ರಮಿಸಿಕೊಂಡು ಬರುತ್ತೇನೆ. ನನ್ನ ಹೆಸರು ಮಹಾಬಲ. ನಿನಗೆ ಕ್ಷೀಣಬಲನೆಂದು ಇಡಬೇಕಿತ್ತು. ಇದೇನು, ಬೇಕಾದರೆ ಹೋಗು ಎಂದರೆ ಹೋಗೇ ಬಿಟ್ಟನಲ್ಲ. ನಾನು ಹೋಗುತ್ತೇನೆ. ನಿವೇದಕ, ಇನ್ನೇನು ತುಂಬ ದೂರವಿಲ್ಲ. ಅನ್ನಛತ್ರ ಬಂದೇ ಬಿಟ್ಟಿತು. ಪರವಾಗಿಲ್ಲ ರಾಜಕುಮಾರ, ನಿಮ್ಮೊಡನೆ ಮಾತಾಡುತ್ತಾ ನಡೆದರೆ ಆಯಾಸವೇ ಆಗುವುದಿಲ್ಲ. ಅದಕ್ಕೆ ಅಲ್ಲವೇ ಅರಮನೆಯ ಎಲ್ಲ ಸೇವಕರು ನಿಮ್ಮ ಸೇವೆಯನ್ನೇ ಮಾಡಬಯಸುತ್ತಾರೆ. ನೀನು ಮಾತಿನಲ್ಲಿ ಕಮ್ಮಿ ಏನಿಲ್ಲ ಬಿಡು. ಈಗೋ ಅನ್ನಛತ್ರದ ಮೇಲ್ವಿಚಾರಕರಾದ ಪ್ರತಾಪರಾಯರು ಹೊರಗೆ ನಿಂತಿದ್ದಾರೆ. ವಂದನೆಗಳು ಪ್ರತಾಪರಾಯರೇ. ಈ ಸಕ್ಕರೆ ಕೊಡವನ್ನು ಎಲ್ಲಿ ಇರಿಸಬೇಕೆಂದು ದಯವಿಟ್ಟು ತಿಳಿಸಬೇಕು. ವಂದನೆಗಳು ರಾಜಕುಮಾರ ಶ್ರೇಣಿಕ. ನಿಮ್ಮ ತಮ್ಮಂದಿರೆಲ್ಲರೂ ತಾವೇ ಸಕ್ಕರೆ ಕೊಡಗಳನ್ನು ಹೊತ್ತುಕೊಂಡು ಬಂದರು. ಆದರೆ ನೀವು ಸೇವಕನ ಜೊತೆಗೆ ಹೊರಿಸಿಕೊಂಡು ಬಂದಿರುವಿರಿ. ನಾನು ಮಂತ್ರಿಗೆ ಇದನ್ನು ತಿಳಿಸಬೇಕಾಗುತ್ತದೆ. ಧಾರಾಳವಾಗಿ ತಿಳಿಸಿ ರಾಯರೇ. ತಂದೆಯವರ ಆಜ್ಞೆ ಏನೆಂದರೆ ಸಕ್ಕರೆ ಕೊಡಗಳನ್ನು ಅನ್ನಛತ್ರಕ್ಕೆ ತಲುಪಿಸಬೇಕು ಅಷ್ಟೇ. ಸ್ವತಃ ನಾವೇ ಹೊತ್ತೊಯ್ಯಬೇಕೆಂದೇನೂ ಹೇಳಿಲ್ಲ. ನಾನು ರಾಜಾಜ್ಞೆಗೆ ವಿರುದ್ಧವಾಗಿ ಹೋಗಿಲ್ಲ. ನೀವು ಬಹಳ ಚಾಣುಕ್ಯ ರಾಜಕುಮಾರ. ಈಗ ತಂದೆಯವರ ಮುಂದಿನ ಪರೀಕ್ಷೆ ಕೇಳಿ. ಮೈದಾನದಲ್ಲಿ ನಿಮ್ಮ ಊಟವನ್ನಿಟ್ಟು ಸುತ್ತಲೂ ನಾಯಿಗಳನ್ನು ಬಿಡುತ್ತೇವೆ. ಆ ನಾಯಿಗಳು ನಿಮ್ಮ ತಟ್ಟೆಯನ್ನು ಮುಟ್ಟದಂತೆ ನೀವು ಊಟವನ್ನು ಮಾಡಬೇಕು. ಆಯಿತು, ರಾಜಾಜ್ಞೆಯಂತೆಯೇ ಆಗಲಿ. ಚಿಲಾತಪುತ್ರ, ಏನು ಮಾಡುತ್ತಿದ್ದೀಯಾ? ನಾನು ಬೇಗ ಬೇಗ ಊಟ ಮಾಡಲು ರೂಢಿಸಿಕೊಳ್ಳುತ್ತಿದ್ದೇನೆ. ಹಾಗೆ ಮಾಡಿದರೆ ಮೈದಾನದ ಕೊನೆಯಿಂದ ನಾಯಿಗಳು ಓಡಿ ನಮ್ಮ ಹತ್ತಿರ ಬರುವುದರೊಳಗೆ ನನ್ನ ಊಟ ಮುಗಿದೇ ಹೋಗಿರುತ್ತದೆ. ಈ ಪರೀಕ್ಷೆಯಲ್ಲಾದರೂ ನಾನು ಗೆದ್ದಂತಾಗುತ್ತದೆ. ಹುಚ್ಚಪ್ಪ, ನೀನು ಎಷ್ಟು ರೂಢಿ ಮಾಡಿಕೊಂಡರೂ ಆ ನಾಯಿ ಓಡುವ ವೇಗದಲ್ಲಿ ತಿನ್ನಲಾಗುತ್ತದೆ. ಈಗ ನನಗೊಂದು ಉಪಾಯ ಹೊಳೆದಿದೆ. ನಾವಿಬ್ಬರು ಸೇರಿದರೆ ಈ ಪರೀಕ್ಷೆಯಲ್ಲಿ ಇಬ್ಬರೂ ಗೆಲ್ಲಬಹುದು. ಸರಿ, ಹಾಗಾದರೆ ಅದೇನು ಹೇಳು.
ನೀನು ಮೊದಲು ತಿನ್ನುವುದನ್ನು ನಿಲ್ಲಿಸು. ಸರಿ. ನೋಡು, ನಾನು ಊಟ ಮಾಡುವಾಗ ನೀನು ಒಂದು ದೊಣ್ಣೆಯನ್ನು ಹಿಡಿದುಕೊಂಡು ಕಾವಲು ಕಾಯಬೇಕು. ಸರಿ. ನಾಯಿಗಳನ್ನು. ದೊಣ್ಣೆಯಿಂದ ದೂರವಿಡಬೇಕು. ಸರಿ. ನೀನು ಊಟ ಮಾಡುವಾಗ ನಾನು ನಾಯಿಗಳು ಬರದಂತೆ ತಡೆಯುತ್ತೇನೆ. ಓಹೋ, ಒಳ್ಳೆಯ ಉಪಾಯ. ಸರಿ, ಹಾಗೇ ಮಾಡುವ. ಚಿಲಾತಪುತ್ರ ಮಹಾಬಲ ಒಟ್ಟಾಗಿ ಈ ಪರೀಕ್ಷೆಯಲ್ಲಿ ಗೆಲ್ಲುವಂತಿದೆ. ಹಾಗೆ ಮಾಡಬಹುದೇ? ಏಕಿಲ್ಲ, ನಮಗೆ ಕೆಲಸವಾದರಾಯಿತು. ರಾಜಕುಮಾರರು ಊಟ ಮಾಡುವಾಗ ನಾಯಿಗಳು ಅವರ ತಟ್ಟೆಯನ್ನು ಮುಟ್ಟಬಾರದು. ರಾಜಕುಮಾರ ಪೂರ್ತಿ ಊಟ ಮಾಡಿ ಮುಗಿಸಬೇಕು, ಅಷ್ಟೇ ನಮ್ಮ ಷರತ್ತು. ಅವರು ಈ ಷರತ್ತನ್ನು ಹೇಗಾದರೂ ಈಡೇರಿಸಬಹುದು. ಸರಿ, ಹಾಗಾದರೆ ನಾನು ನಾಯಿಗಳನ್ನು ಬಿಡುತ್ತೇನೆ. ಯಾರಲ್ಲಿ ನಾಯಿಗಳ ಕಟ್ಟನ್ನು ಬಿಚ್ಚಿ. ಓಹೋ, ಇವು ಬಹಳ ದೊಡ್ಡ ನಾಯಿಗಳು. ಏ ಚಿಲಾತಪುತ್ರ, ಬೇಗ ಬೇಗ ಊಟ ಮಾಡಿ ಮುಗಿಸು. ನಾನು ಬಹುಕಾಲ ಈ ನಾಯಿಗಳನ್ನು ತಡೆಯಲಾಗುವುದಿಲ್ಲ. ನಿನ್ನೆ ನಾನು ಬೇಗ ಬೇಗ ತಿನ್ನಲು ರೂಢಿ ಮಾಡಿಕೊಳ್ಳುತ್ತಿದ್ದೆ. ಹುಚ್ಚಪ್ಪ, ಅದೆಲ್ಲ ಬೇಡ ಅಂದವನು ನೀನೇ. ಸರಿ ಸರಿ, ಈಗ ತಿನ್ನು, ಮಾತನಾಡಬೇಡ. ಅಯ್ಯಯ್ಯೋ, ಈ ನಾಯಿ ಹತ್ತಿರವೇ ಬಂದು ಬಿಟ್ಟಿತು. ಏ ಮಹಾಬಲ, ಇಲ್ಲಿ ಬಾ, ಈ ನಾಯಿಯನ್ನು ಓಡಿಸು. ಅಯ್ಯಯ್ಯೋ, ಈ ನಾಯಿ ಮತ್ತೆ ಬಂತು. ನಾನು ಒಂದು ದೊಣ್ಣೆ ತರಬೇಕಿತ್ತು ಮಹಾಬಲ. ಇಲ್ಲಿ ಬಾ, ಇಲ್ಲಿ ಬಾ. ಏ, ನೀನು ಮಾತನಾಡಬೇಡ, ಊಟ ಮುಗಿಸು. ಅಯ್ಯಯ್ಯೋ. ರಾಜಕುಮಾರ, ನಿನ್ನ ತಮ್ಮಂದಿರೆಲ್ಲರೂ ಊಟ ಮಾಡುವಾಗ ನಾಯಿಗಳನ್ನು ತಮ್ಮ ತಟ್ಟೆಯಿಂದ ದೂರವಿರಿಸಲು ವಿಫಲರಾದರು. ಈಗ ನಿನ್ನ ಸರದಿ, ಪ್ರಾರಂಭಿಸೋಣವೇ? ಸರಿ, ನನಗೆ ನನ್ನ ಊಟದ ತಟ್ಟೆಯ ಜೊತೆಗೆ ಎಷ್ಟು ನಾಯಿಗಳಿವೆಯೋ ಅಷ್ಟು ತಟ್ಟೆಗಳು ಬೇಕು. ಜೊತೆಗೆ ಒಂದು 10 ಮಂದಿಗಾಗುವಷ್ಟು ಆಹಾರ ಬೇಕು. ಆಶ್ಚರ್ಯ! ಎಲ್ಲರೂ ಕಡಿಮೆ ಆಹಾರವನ್ನು ತೆಗೆದುಕೊಂಡರೆ ನೀನು ಹೆಚ್ಚಿಗೆ ಬೇಕು ಎನ್ನುತ್ತಿರುವೆಯಲ್ಲ. ಸರಿ, ನಿಯಮದಲ್ಲಿ ಇಷ್ಟೇ ಆಹಾರ ಎಂಬ ಮಿತಿಯೇನಿಲ್ಲ. ನಿನಗೆ ಎಷ್ಟು ಬೇಕೋ ಅಷ್ಟೂ ತೆಗೆದುಕೊಳ್ಳಬಹುದು. ಸರಿ, ನಿವೇದಕ, ತೆಗೆದುಕೋ. ಈ ತಟ್ಟೆಗಳನ್ನು ಮೈದಾನದ ಮಧ್ಯದಲ್ಲಿಡುವ. ಸರಿ ಯುವರಾಜ. ನಿವೇದಕ, ಅವರಿಗೆ ನಾಯಿಗಳನ್ನು ಬಿಡಲು ಹೇಳು. ಯುವರಾಜರು ಪರೀಕ್ಷೆಗೆ ಸಿದ್ಧರಂತೆ. ಓಹೋ, ಇನ್ನೂ ಪರೀಕ್ಷೆಯೇ ಮುಗಿದಿಲ್ಲ, ಆಗಲೇ ಇವನು ಯುವರಾಜನೇ? ಸರಿ, ಯಾರಲ್ಲಿ ನಾಯಿಗಳನ್ನು ಬಿಡಿರಿ. ಶ್ರೇಣಿಕನು ನಿಜವಾಗಿಯೂ ಬಲು ಚತುರ. ಯಾರು ಯಾರನ್ನು ಹೇಗೆ ಹೇಗೆ ನಿಯಂತ್ರಿಸಬಹುದೆಂದು ಚೆನ್ನಾಗಿ ತಿಳಿದುಕೊಂಡಿದ್ದಾನೆ. ಅಂತೂ ಇವನ ಚತುರತೆಯನ್ನು ಅರಿಯಲು ಇನ್ನೊಂದೇ ಪರೀಕ್ಷೆ ಉಳಿಯಿತು. ಅದಕ್ಕೆ ನಾಳೆ ಬೆಳಗಿನ ತನಕ ಕಾಯಬೇಕು. ಮುಂಜಾನೆಯ ಮಂಜನ್ನು ಹಿಡಿದು ಕೊಡತುಂಬಿಸುವ ಸ್ಪರ್ಧೆ. ನಡೆಯಿರಿ, ಇನ್ನು ಇಂದಿನ ಪರೀಕ್ಷೆಯ ಫಲಿತಾಂಶವನ್ನು ಮಹಾರಾಜರಿಗೆ ತಿಳಿಸಬೇಕು. ಅವನ ಮಾತು ನಮಗ್ಯಾಕೆ? ಅವನೆಡೆಗೆ ನೋಡಿಕೊಂಡು ಸುಮ್ಮನೆ ಸಮಯ ಹಾಳು ಮಾಡುವುದು ಬೇಡ. ನೀನು ನಿನ್ನ ಪಾಡಿಗೆ ಮಂಜನ್ನು ಸಂಗ್ರಹಿಸು. ಹನಿ ಹನಿ ಇಬ್ಬನಿ ಕರದಲ್ಲಿ ಹಿಡಿಯೇ ಬೆರಳಿಂದ ನುಸುಳಿ ಹೋಗದೆ, ಬೆರಳಿಂದ ನುಸುಳಿ ಹೋಗದೆ. ಹನಿ
ಹನಿ ಇಬ್ಬನಿ ಕರದಲ್ಲಿ ಹಿಡಿಯೇ ಬೆರಳಿಂದ ನುಸುಳಿ ಹೋಗದೆ ಬೆರಳಿಂದ ನುಸುಳಿ ಹೋಗದೆ ಮಿನುಗುತಿಹ ಹನಿ ಹನಿಯ ಪಡೆವ ಪರಿ ತಿಳಿಯದೆ ಮಡಕೆಯು ಖಾಲಿಯೇ ಉಳಿದಿದೆ ಮಡಕೆಯು ಖಾಲಿಯೇ ಉಳಿದಿದೆ ಹನಿ 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 ಹನಿ. ಮಹಾಬಲ, ನಮ್ಮ ಮಡಿಕೆ ಮಂಜಿನಿಂದ ತುಂಬುವ ಹಾಗೆ ತೋರುವುದಿಲ್ಲ. ಇನ್ನೇನು ಬಿಸಿಲೇರಿ ಬಿಡುತ್ತದೆ. ನನಗೆ ನಿಂತು ನಿಂತು ಕಾಲು ನೋವು ಬರುತ್ತಿದೆ. ನಾನಂತೂ ಅರಮನೆಗೆ ತಿರುಗಿ ಹೋಗುತ್ತಿದ್ದೇನೆ. ನೀನು ಬರುವೆಯಾ? ಸರಿ ನಡೆ, ಈ ಪರೀಕ್ಷೆಯಲ್ಲಿಯೂ ನಾವು ಸೋತ ಹಾಗೆ. ಹನಿ 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 ಇಬ್ಬನಿ ಹಿಮಬಿಂದು ಒಂದೊಂದು ಹೊಳೆಯುತ್ತಲೇ ತೃಣದಿ ಹರಡಿದ್ದ ವಸ್ತ್ರವ ತೊಯಿಸಿದೆ ಹರಡಿದ್ದ ವಸ್ತ್ರವ ತೊಯಿಸಿದೆ ತೊಯ್ದಿಹ ವಸ್ತ್ರವ ಮೇಲೆತ್ತಿ ಹಿಂಡಲು ನೀರುಕ್ಕಿ ಮಡಕೆಯೂ ತುಂಬಿದೆ ನೀರುಕ್ಕಿ ಮಡಕೆಯೂ ತುಂಬಿದೆ ಹನಿ 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 ಹನಿ. ಭಿನ್ನವಾದ ಚಿಂತನೆ ಬಿಡಿಸಿದ ತೊಡಕ ರಾಜನಾಗಲು ಯೋಗ್ಯ ಶ್ರೇಣಿಕ ರಾಜನಾಗಲು ಯೋಗ್ಯ ಶ್ರೇಣಿಕ ಚತುರಮತಿ ವ್ಯವಧಾನಿ ಸರ್ವ ಕಾರ್ಯ ಸಾಧಕ ಪಟ್ಟವೇರಲು ಸಮರ್ಥ ಶ್ರೇಣಿಕ ಪಟ್ಟವೇರಲು ಸಮರ್ಥ ಶ್ರೇಣಿಕ ಹನಿ 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 ಇಬ್ಬನಿ ಹನಿ ಹನಿ ಇಬ್ಬನಿ ಹನಿ ಹನಿ ಇಬ್ಬನಿ. ಅಂತೂ ಮಡಕೆ ಮಂಜಿನ ಹನಿಗಳಿಂದ ತುಂಬಿತು. ನಿವೇದಕ, ಬಾ ಇಲ್ಲಿ. ಈ ಮಡಕೆಯನ್ನು ತೆಗೆದುಕೊಂಡು ಬಾ. ಭಲೆ ಶ್ರೇಣಿಕ, ನಿನ್ನ ಚತುರತೆಯಿಂದ ಮೂರೂ ಪರೀಕ್ಷೆಯಲ್ಲಿ ಗೆದ್ದು ತಂದೆಗೆ ನಿನ್ನ ಮೇಲಿದ್ದ ನಂಬಿಕೆಯನ್ನು ದೃಢಪಡಿಸಿದ್ದೀಯ. ನಿನಗೆ ಮಂಗಳವಾಗಲಿ. ನಿಮ್ಮ ಆಶೀರ್ವಾದದಿಂದ ಧನ್ಯನಾದೆ. ನಾನಿನ್ನು ಬರುತ್ತೇನೆ. ಮಹಾರಾಜರಿಗೆ ಶುಭವಾಗಲಿ. ನಾವೇ ಈಗ ನಿಮ್ಮೆಡೆಗೆ ಹೊರಟಿದ್ದೆವು. ನನಗೆ ಮನಸ್ಸು ತಡೆಯಲಾಗಲಿಲ್ಲ. ಈ ಪರೀಕ್ಷೆಯಲ್ಲಿ ಗೆದ್ದವರು ಯಾರು ಎಂದು. ಚತುರ ಮಗನನ್ನು ಪಡೆದ ನೀವೇ ಧನ್ಯರು. ರಾಜನಾಗಲು ಬರೀ ಚತುರತೆ ಇದ್ದರೆ ಸಾಲದು, ಜೊತೆಗೆ ರಾಜನ ಜವಾಬ್ದಾರಿಯ ಅರಿವಿರಬೇಕು. ಸಿಂಹಾಸನದ ಮೇಲೆ ಗೌರವವಿರಬೇಕು. ನೈಮಿತ್ತಕರೇ, ಈ ಕೊನೆಯ ಪರೀಕ್ಷೆಯೊಂದನ್ನು ಮಾಡಿಸಿ. ಒಳ್ಳೆ ನಿದ್ರೆಯಲ್ಲಿದ್ದಾರೆ. ಈಗ ನಾವು ಬೆಂಕಿ ಹಚ್ಚಿದರೆ ಯಾರಿಗೂ ತಿಳಿಯುವುದಿಲ್ಲ. ಸರಿ, ಹಾಗಾದರೆ ತೆಗೆದುಕೋ. ಇದರಲ್ಲಿ ತುಪ್ಪದಲ್ಲಿ ಅದ್ದಿದ್ದ ಕಡ್ಡಿಪುರಳೆಗಳು ಇವೆ. ಹಾಗೆ ಪುಟ್ಟ ಡಬ್ಬಿಯಲ್ಲಿ ಕೆಂಡ ಇದೆ. ಈ ಕರ್ಪೂರವನ್ನು ತೆಗೆದುಕೋ. ಸರಿ, ನನಗೆ ಕರ್ಪೂರವನ್ನು ಕೊಡು. ಎಲ್ಲಾ ಸಾಮಗ್ರಿಗಳು ಆ ಕಟ್ಟಿನಲ್ಲಿಯೇ ಇವೆ. ಬೇಗ ಹೋಗು. ಅಯ್ಯೋ, ಬೆಂಕಿ ಬೆಂಕಿ! ಗಂಟೆಯನ್ನು ಒಡೆಯಿರಿ! ಬೆಂಕಿ ಬೆಂಕಿ! ಬೆಂಕಿ ಬೆಂಕಿ! ಓಡಿ ಓಡಿ! ಬೆಂಕಿ ಬೆಂಕಿ! ಓಡಿ ಓಡಿ! ಸಿದ್ಧಭಟ್ಟ, ಏನಿದು?
ವೀಕ್ಷಕರೇ, ಆಗಸ್ಟ್ 10ರಂದು ಡಾಕ್ಟರ್ ನೀರಜಾ ಮತ್ತು ಡಾಕ್ಟರ್ ನಾಗೇಂದ್ರ ಕುಮಾರ್ ಅವರ ವಿವಾಹ ವಾರ್ಷಿಕೋತ್ಸವ. ಈ ಸಂದರ್ಭದಲ್ಲಿ ರತ್ನತ್ರಯ ತಂಡದವರಿಂದ ಮತ್ತು ಸಮಸ್ತ ಅಭಿಮಾನಿ ಬಳಗದವರ ಪರವಾಗಿ ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರುತ್ತೇವೆ. ಶುಭಾಶಯ ಶುಭಾಶಯ ಮದುಮಗನಿಗೂ ಮದುಮಗಳಿಗೂ ಶುಭಾಶಯ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಸಂಬಂಧ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಸಂಬಂಧ. ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ. ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ. ಮನೆ ತುಂಬುವಂಥ ನಗೆ ಚೆಲ್ಲುವಂಥ ಮುದ್ದಾದ ಮಗುವು ಬರಲಿ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಸಂಬಂಧ. ಮನಸ್ಸನ್ನು ಅರಿತು ಒಂದಾಗಿ ಬೆರೆತು ನಡೆದಾಗ ಬಾಳು ಕವಿತೆ. ಮನಸ್ಸನ್ನು ಅರಿತು ಒಂದಾಗಿ ಬೆರೆತು ನಡೆದಾಗ ಬಾಳು ಕವಿತೆ. 101 ವರುಷ ಚೆಲ್ಲಿರಲಿ ಹರುಷ ಬೆಳಗಿರಲಿ ಬೊಲವ ಹಣತೆ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಸಂಬಂಧ. ಸುತ್ತಲೂ ಉದ್ಯಾನವನದ ವಾತಾವರಣದ ಸೃಷ್ಟಿಯೊಂದಿಗೆ ಬಸದಿಗೆ ಬೇಕಾದಂಥ ಆರ್ಥಿಕ ಸಂಪನ್ಮೂಲಕ್ಕಾಗಿ ಅಡಿಕೆ ತೋಟ ಕೂಡ ಮಾಡಲಾಗಿದೆ. ಇಂತಹ ಒಂದು ಬಸದಿ ಅನೇಕ ವೈಶಿಷ್ಟ್ಯಗಳನ್ನು ಹೊಂದಿದ್ದು, ಅಕ್ಷಯ ತೃತೀಯ ದಿನದಂದು ಪ್ರತಿ ವರ್ಷವೂ ಇಲ್ಲಿ ಆದಿನಾಥರಿಗೆ ಭರತ ಬಾಹುಬಲಿ ಮೂರ್ತಿಗೆ ಮಹಾಮಸ್ತಕಾಭಿಷೇಕ ವಿಜೃಂಭಣೆಯಿಂದ ನಡೆಸಲಾಗುತ್ತದೆ. ಸುತ್ತಲಿನ ಜನರೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂದು ನಡೆಯುವ ರಥೋತ್ಸವವನ್ನು ಮಹಾಮಸ್ತಕಾಭಿಷೇಕವನ್ನು ಯಶಸ್ವಿಗೊಳಿಸುತ್ತಾರೆ. ಅದರಂತೆ ದಿನಾಂಕ 7/5/2019 ಶ್ರವಣಬೆಳಗೊಳದ ಜೈನ ಮಠಾಧೀಶರಾದ ಪರಮಪೂಜ್ಯ ಜಗದ್ಗುರು ಕರ್ಮಯೋಗಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕರ ಪ್ರೇರಣೆ, ಕಾರ್ಕಳ ಜೈನ ಮಠಾಧೀಶರಾದ ರಾಜಗುರು ಪರಮಪೂಜ್ಯ ಸ್ವಸ್ತಿ ಶ್ರೀ ಲಲಿತಕೀರ್ತಿ ಭಟ್ಟಾರಕರ, ಮೂಡುಬಿದಿರೆಯ ಪರಮಪೂಜ್ಯ ಭಾರತ ಭೂಷಣ ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿಗಳ, ಶ್ರೀ ಕ್ಷೇತ್ರ ಕನಕಗಿರಿ ಶ್ರೀಗಳಾದ ಪರಮಪೂಜ್ಯ ಭುವನಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಗಳ ಪಾವನ ಸಾನ್ನಿಧ್ಯ ಹಾಗೂ ಶ್ರೀಮತಿ ಹೇಮಾವತಿ ಹೆಗಡೆಯವರ ದಿವ್ಯ ಉಪಸ್ಥಿತಿಯಲ್ಲಿ ಹಾಗೂ ಪದಾಧಿಕಾರಿಗಳು ನಿಂತು ಅದ್ದೂರಿಯಾಗಿ ನಡೆಸಿದರು.
ವರಂಗ ಮತ್ತು ಕಾರ್ಕಳ ಮೂಡುಬಿದ್ರಿಯ ಮಧ್ಯದಲ್ಲಿರತಕ್ಕಂಥ ಸಹ್ಯಾದ್ರಿ ಮತ್ತು ಅಜ್ಜಿಕುಂಜ ಅಂತ ಹೇಳುವಂಥ ಒಂದು ಪವಿತ್ರವಾದಂಥ ಸಸ್ಯ ಶ್ಯಾಮಲವಾಗಿರ್ತಕ್ಕಂಥ ಪ್ರಕೃತಿ ರಮಣೀಯವಾದಂಥ ಕೇಂದ್ರದ ಮಧ್ಯದಲ್ಲಿರತಕ್ಕಂಥ ಕ್ಷೇತ್ರವೇ ಶಿರ್ಲಾಲು. ಇದೊಂದು ಮುನಿಗಳ ವಿಹಾರದ ಕೇಂದ್ರಗಳಲ್ಲಿ ಒಂದು ಎಂದು ಗುರುತಿಸಲ್ಪಟ್ಟಿದೆ. ಶಿರ್ಲಾಳು ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅತ್ಯಂತ ವಿಕಾಸಶೀಲವಾಗಿರ್ತಕ್ಕಂಥ ಧಾರ್ಮಿಕವಾದಂಥ ಪುಣ್ಯಭೂಮಿಯಾಗಿದೆ. ಇಲ್ಲಿ ಈ ಪ್ರಥಮ ತೀರ್ಥಂಕರ ಋಷಭದೇವ ಭರತ ಚಕ್ರವರ್ತಿ ಭರತ ಸ್ವಾಮಿ ಆದ ನಂತರ ಆ ಸ್ವಾಮಿಗೆ ಅಭಿಷೇಕ ಮತ್ತು ವಿಶ್ವವಿಖ್ಯಾತನಾಗಿರ್ತಕ್ಕಂಥ ಬಾಹುಬಲಿ ಸ್ವಾಮಿಗೆ ಮಸ್ತಕಾಭಿಷೇಕ, ಹೀಗೆ 3 ರತ್ನತ್ರಯ ಸ್ವಾಮಿಗೆ ಅಭಿಷೇಕವನ್ನು ಇಲ್ಲಿ ಭಕ್ತಾದಿಗಳು ನೆರವೇರಿಸಿದ್ದಾರೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ಅತ್ಯಂತ ಪುರಾತನ ಮತ್ತು ಅತ್ಯಂತ ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂಥ ಶಿರ್ಲಾಲ್ನಲ್ಲಿ ಇವತ್ತು ನಾವೆಲ್ಲರೂ ಸೇರಿ ಈ ಒಂದು ಮಹಾಪರ್ವವನ್ನು ಆಚರಿಸಿದ್ದೀವಿ. ಧಾರ್ಮಿಕತೆ